ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿಯಲ್ಲಿ ಕೊಡುವಂಥ ಅನೇಕ ಬೀಜಗಳಿಂದ ನಮ್ಮ ಕಾಯಿಲೆಗಳನ್ನು ವಾಸ ಮಾಡ್ಕೋಬೋದು. ಅದರಲ್ಲಿ ಒಂದಾದ ಓಂಕಾಲು, ಅಜ್ವಾನ ಇತ್ಯಾದಿಗಳಿಂದ ಕರೀತಾರೆ. ಇದು ಜೀರ್ಣಕ್ರಿಯೆಗೆ ಭಾರಿ ಒಳ್ಳೆಯದು. ಹಿಂದೇನು ಮಾಡ್ತಾಯಿದೆ ಅಂದರೆ, ಈ ಓಂಕಾಲು ಬ್ರೆಡ್, ಓಂಕಾಲು ಬನ್ನು, ಓಂಕಾಲದಿಂದ ಅನೇಕ ರೀತಿಯ ಬಿಸ್ಕೆಟ್ಗಳು ಎಲ್ಲ ಮಾಡ್ತಾಯಿದೆ. ಮತ್ತು ಓಂಕಾಲು ಉರಿಸ್ಬಿಟ್ಟು ನನ್ನು ಪುಡಿ ಮಾಡಿ ಅದನ್ನು ಕಾಫಿಗೆ ಸಹ ಉಪಯೋಗಿಸ್ಕೊತಾಯಿದ್ರು. ಈ ಓಂಕಾಲು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟು ಉದರ ಸಂಬಂಧಪಟ್ಟ ಕಾಯಿಲೆಗಳೆಲ್ಲ ಮಾಯವಾಗ್ತದೆ. ಏನಪ್ಪ ಅಂದರೆ, ಹೊಟ್ಟೆ ನೋವು ಹೋಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಮತ್ತು ಕಣ್ಣುಗಳು ಇದು ಸಣ್ಣ ಕರಳಲ್ಲಿ ಏನಾದರೂ ಹುಳ ಹುಟ್ಟರೆ ಅದನ್ನು ತೆಗೆಯುತ್ತೆ. ಇಂತಹ ಅನೇಕ ಕಾಯಿಲೆಗಳನ್ನು ವಾಸ ಮಾಡೋ ಶಕ್ತಿ ಈ ಓಂಕಾಲ್ಗಿದೆ, ಅಜ್ವಾನಾಗಿದೆ. ಇದು ಪ್ರತಿಯೊಬ್ಬರು ಮನೆಯಲ್ಲೂ ಸ್ಟಾಕ್ ಇರಬೇಕು. ಯಾವುದೋ ಮುಖಾಂತರ ಇದನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಅಷ್ಟೇ ಈ ಕಾನ್ಸ್ಟಿಪೇಷನ್ ಅಂತೆಲ್ಲ ಅದು ಸಹ ಹೋಗುತ್ತೆ. ಒಂದಲ್ಲ ಎರಡಲ್ಲ, ಒಂದು 50 ಎಪಿಸೋಡ್ ಮಾಡ್ಬೋದು ಓಂಕಾಲಲ್ಲಿ. ಅಷ್ಟು ಔಷಧಿಯುಕ್ತ ಈ ಓಂಕಾಲು. ಅನೇಕರು ಇದನ್ನು ಮರೆತುಬಿಟ್ಟವ್ರೆ, ಭಾರಿ ಮರೆತುಬಿಟ್ಟವ್ರೆ. ಎಲ್ಲ ಪ್ರತಿಯೊಬ್ಬರು ರೆಡಿಮೇಡಿಗೆ ಹೋಗಿ ಹೋಟ್ಲಲ್ಲಿ ತಿಂದು ಸೇವನೆ ಮಾಡಿ ಅದರಲ್ಲಿ ಆ ಒಂದು ಆಹಾರದಿಂದ ಅನೇಕ ರೀತಿ ಕಾಯಿಲೆಯನ್ನು ತರಿಸ್ಕೊಂಡು, ಈ ಓಂಕಾಲು ನಮಗೆ ಅಷ್ಟು ಅತಿ ಮುಖ್ಯವಾದದ್ದು. ಪ್ರತಿಯೊಬ್ಬರು ಅಷ್ಟೇ ಓಂಕಾಲನ್ನು ಸೇವನೆ ಮಾಡಿ ಅನೇಕ ಕಾಯಿಲೆಗಳನ್ನು ತೊಲಗಿಸಿ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಇವೆಲ್ಲ ಹೋಗುತ್ತೆ. ಮುಂದಿನ ಒಂದು ಎಪಿಸೋಡಲ್ಲಿ ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಕ್ ಯಾವ ಥರ ತೊಲಗಿಸ್ಬೇಕನ್ನೋದನ್ನು ತಿಳಿಸ್ಕೊಡುತ್ತೇವೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಮಸ್ಕಾರ ಸ್ನೇಹಿತರೆ.